ಗಿಲ್ಲಿಗೆ ಶಿಕ್ಷೆ ಕೊಟ್ಟ ಕಾವ್ಯ ಏನು ಶಿಕ್ಷೆ ಕೊಟ್ಟಿದ್ದಾರೆ? ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ. ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವರದ್ದು ಒಳ್ಳೆಯ ಜೋಡಿ. ಒಂದೊಮ್ಮೆ ಅವರು ಬಹಳ ಆತ್ಮೀಯರಾಗಿರ್ತಾರೆ, ಮತ್ತೊಮ್ಮೆ ಜಗಳ ಮಾಡ್ತಾ ಇರ್ತಾರೆ. ಈ ಪಯಣದಲ್ಲಿ ನಿಮ್ಮ ಜೊತೆಗೆ ನಿಂತ ವ್ಯಕ್ತಿ ನಿಮ್ಮ ವಸ್ತುವೊಂದನ್ನು ಉಡುಗೊರೆಯಾಗಿ ಕೊಟ್ಟ, ಧನ್ಯವಾದ ಹೇಳಿ ಎಂದು ಸುದೀಪ್ ಹೇಳಿದರು. ಕೂಡಲೇ ಗಿಲ್ಲಿ ಕಾವ್ಯಗೆ ಕೈ ಬೆಳ್ಳಿಯ ಬ್ರೇಸ್ಲೈಟ್ ಒಂದನ್ನು ನೀಡಿದರು. ಅಸಲಿಗೆ ಕಾವ್ಯರ ಮನೆಯಲ್ಲಿ ಗಿಲ್ಲಿಗೆ ಬ್ರೇಸ್ಲೈಟ್ ಒಂದನ್ನು ನೀಡಿದ್ದರು. ಅದನ್ನೇ ಮರಳಿ ಕೊಡ್ತಿದ್ದೀಯಾ ಎಂದು ಕಾವ್ಯ ಕೇಳಿದರು. ಅದಕ್ಕೆ ಗಿಲ್ಲಿ, ಇಲ್ಲ, ಇದು ನನ್ನ ಬಳಿಯೇ ಇದೆ, ಇದು ನಿನಗೆ ಕೊಡಲೆಂದು ಹೊಸತ್ತು ತರಿಸಿದ್ದೇನೆ ಎಂದು ಹೇಳಿ ಉಡುಗೊರೆಯನ್ನು ಕೊಟ್ಟರು. ಇನ್ನು ಕಾವ್ಯ ಗಿಲ್ಲಿ ಇಷ್ಟು ದಿನ ತಮ್ಮ ಪರವಾಗಿ ನಿಂತಿದ್ದ ಅವರ ಬಾಚಣಿಗೆಯನ್ನು ಗಿಲ್ಲಿಗೆ ನೀಡಿದರು. ಅಂದಹಾಗೆ ಗಿಲ್ಲಿ ಕಾವ್ಯಗೆ ಉಡುಗೊರೆ ಕೊಡಲು ಮೊದಲು ಇತ್ತೀಚೆಗೆ ಕಾವ್ಯ ಬಗ್ಗೆ ತಾವು ಆಡಿದ ಮಾತು ಸರಿ ಇರಲಿಲ್ಲ, ಏನೋ ತಮಾಷೆಗೆ ಮಾಡಲು ಹೋಗಿ ಏನೋ ಹೇಳಿಬಿಟ್ಟೆ, ಹಾಗೆ ಅಲ್ಲೇ ಹೇಳಬಾರದಿತ್ತು ಎಂದು ಕ್ಷಮೆ ಸಹ ಕೇಳಿದರು. ಯಾರು ನಿಮ್ಮ ಬಹಳ ಕಾಡಿಸಿದ್ದಾರೋ ಅವರಿಗೆ ಶಿಕ್ಷೆ ಕೊಡುವ ಅವಕಾಶವನ್ನು ಸುದೀಪ್ ಅವರು ಸ್ಪರ್ಧಿಗಳಿಗೆ ನೀಡಿದರು. ಮನೆಯಲ್ಲಿ ಎಲ್ಲ ಸ್ಪರ್ಧಿಗಳು ಅತಿ ಹೆಚ್ಚು ಶಿಕ್ಷೆ ಕೊಟ್ಟಿದ್ದು ಗಿಲ್ಲಿಗೆ. ಕೈ ಮತ್ತು ಕಾಲಿಗೆ ಕೂದಲು ವ್ಯಾಕ್ಸ್ ಹೇರ್ ರಿಮೂವರ್ ಹಾಕಿ ಕೀಳುವುದು, ಕೈಯಾದ ಕಷಾಯ ಕುಡಿಸುವುದು, ಲಿಂಬೆ ಮತ್ತು ಮೆಣಸಿನಕಾಯಿಯನ್ನು ಒಟ್ಟಿಗೆ ತಿನ್ನಿಸುವುದು ಮತ್ತು ದೊಡ್ಡದಾದ ಅಗಲವಾದ ನಕಲಿ ಕೈಯಿಂದ ಹೊಡೆಯುವುದು. ಈ 4 ಶಿಕ್ಷೆ ಯಾವ ಶಿಕ್ಷೆ ಬೇಕಾದರೂ ನೀಡಬಹುದಾಗಿತ್ತು. ಅಂದಹಾಗೆ ಕಾವ್ಯ ಗಿಲ್ಲಿಗೆ ವ್ಯಾಕ್ಸ್ ಹಾಕಿ ಹೇರ್ ರಿಮೂವ್ ಮಾಡಿದರು. ಅದಾದ ಬಳಿಕ ಅಶ್ವಿನಿ ಗೌಡ ಕಷಾಯ ಕುಡಿಸಿದರು. ರಘು ಬಂದು ಕೈಯಿಂದ ಹೊಡೆದರು. ರಾಶಿಕಾ ಬಂದು ಮೆಣಸಿನಕಾಯಿ ನಿಬ್ಬೆ ತಿನ್ನಿಸಿದರು. ಓಕೆ, ಸುಂದರ ಡಲ್ಸಿಗರು, ಐ ಲವ್ ಯು ಸೋ ಮಚ್.